ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಡಿಯೂರಪ್ಪ ಅವರು ದಿಢೀರಾಗಿ ದೆಹಲಿಗೆ ದೌಡಾಯಿಸಿದ್ದಾರೆ. ಅಮಿತ್ ಶಾ ಅವರ ಬುಲಾವ್ ಮೇರೆಗೆ ಬಿಎಸ್ವೈ ಎದ್ದಕ್ಕಿದ್ದಂತೆ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರೋದು. ಒಂದೇ ವಿಮಾನದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಬಿಎಸ್ ಯಡಿಯೂರಪ್ಪ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಆ ಮೂಲಕ ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆ. ಬಿಎಸ್ವೈ ಅವರಿಗೆ ಕೂಡಲೇ ಹೊರಟಿದ್ದಾರೆ ಬೆಂಗಳೂರಿನಿಂದ. ಈಗ ಒಂದೇ ವಿಮಾನದಲ್ಲಿ ಒಂದ್ ಕಡೆ ಡಿಕೆ ಶಿವಕುಮಾರ್, ಇನ್ನೊಂದ್ ಕಡೆ ಬಿಎಸ್ವೈ ಇಬ್ಬರು ಕೂಡ ಒಂದೇ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿರೋದು. ಡಿಕೆ ಶಿವಕುಮಾರ್ ಅವರಿಗೆ ಅದೇ ರೀತಿಯಾಗಿ ಯಡಿಯೂರಪ್ಪನವರಿಗೆ ಒಂದೇ ವಿಮಾನದ ಪ್ರಯಾಣ. ಅಮಿತ್ ಶಾ ಅವರು ದಿಢೀರಂತ ಬುಲಾವ್ ಕೊಟ್ಟಿರೋದ್ರಿಂದ ದೆಹಲಿಗೆ ಹೊರಟಿರೋದು ಬಿಎಸ್ವೈ. ಯಾವ ವಿಚಾರಕ್ಕೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಕುತೂಹಲ ಮೂಡಿಸಿದೆ ಬಿಎಸ್ವೈ ಮತ್ತು ಡಿಕೆಶಿ ಅವರ ದೆಹಲಿ ಭೇಟಿ. ಒಂದೇ ವಿಮಾನದಲ್ಲಿ ಇಬ್ಬರು ಕೂಡ ಏನ್ ಮಾತನಾಡಿರ್ಬೋದು, ಯಾವೆಲ್ಲ ವಿಚಾರಗಳು ಅಲ್ಲಿ ವಿನಿಮಯ ಆಗಿರ್ಬೋದು ಅನ್ನೋದು ಬಹಳ ಕುತೂಹಲ ಇರೋದು. ಯಾಕಂದ್ರೆ ಬಿಎಸ್ವೈ ಮತ್ತು ಡಿಕೆ ಶಿವಕುಮಾರ್ ಅವರು ರಾಜಕೀಯವನ್ನು ಹೊರತುಪಡಿಸಿದ್ರೆ ಪರಸ್ಪರ ಒಳ್ಳೆ ಸ್ನೇಹಿತರು, ಒಳ್ಳೆ ಒಂದು ಬಾಂಧವ್ಯ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ರಾಜಕೀಯದಲ್ಲಿ ಪರಸ್ಪರ ಒಂದಷ್ಟು ವಾಗ್ದಾಳಿಗಳನ್ನು ನಡೆಸ್ಕೊಳ್ತಾರೆ, ಅದೆಲ್ಲ ಕಾಮನ್. ಆದ್ರೆ ವೈಯಕ್ತಿಕವಾಗಿ ಇಬ್ಬರು ಕೂಡ ಒಳ್ಳೆ ಪರಿಚಯ ಇದೆ. ಹಾಗಾಗಿ ಇಬ್ಬರ ಪ್ರಯಾಣದಲ್ಲಿ ಏನೆಲ್ಲ ಮಾತನಾಡಬಹುದು, ಏನೇನ್ ಚರ್ಚೆ ಮಾಡಬಹುದು ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಒಂದ್ ಕಡೆ ಬಿಎಸ್ವೈ ಅವರ ಭೇಟಿ ದಿಢೀರ್ ಅಂತ ಯಾವ ವಿಚಾರಕ್ಕೆ ಕರೆ ಬಂದಿರಬಹುದು, ಇನ್ನೊಂದ್ ಕಡೆ ಇಬ್ರು ಕೂಡ ಡಿಕೆ ಶಿವಕುಮಾರ್ ಮತ್ತು ಬಿಎಸ್ವೈ ಒಟ್ಟಿಗೆ ಹೋದ್ರು ಅಂತ, ಈ ವಿಚಾರದ ಬಗ್ಗೆ ಏನಿದೆ ಅಪ್ಡೇಟ್ಸ್ ಅಂತ? ಅವಿನಾಶ್, ಇವತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತೆ ರಾಜ್ಯ ಸಚಿವ ಡಿಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿಗೆ ಬಂದಿದ್ದಾರೆ. ವಿಶೇಷ ಅಂತಂದ್ರೆ ಇಬ್ರು ಕೂಡ ಒಂದೇ ವಿಮಾನದಲ್ಲಿ ಬಂದಿದ್ದಾರೆ, ಮತ್ತೆ ಇಬ್ರು ಕೂಡ ಪಕ್ಕಪಕ್ಕನೆ ಕೂತ್ಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಇದರಿಂದ ಸಹಜವಾಗಿ ಕುತೂಹಲ ಸೃಷ್ಟಿ ಆಗ್ತಿದೆ. ಅಂದ್ರೆ ಯಡಿಯೂರಪ್ಪ ಮತ್ತೆ ಡಿಕೆ ಶಿವಕುಮಾರ್ ಯಾಕೆ ಒಟ್ಟಿಗೆ ಡೆಲ್ಲಿಗೆ ಬಂದ್ರು, ಮತ್ತೆ ಅವರು ವಿಮಾನದಲ್ಲಿ ಬಂದಿದ್ದಾರೆ ಅಂದ್ರೆ ಹತ್ತತ್ರ 3 ಗಂಟೆ ಕಾಲ ಜೊತೆಗೆ ಇರ್ತಾರೆ. ಸಹಜವಾಗಿ ರಾಜಕೀಯವನ್ನ ಚರ್ಚೆ ಮಾಡಿರ್ತಾರೆ ಅನ್ನುವಂಥದ್ದು ಗೊತ್ತಿರುವಂಥದ್ದು ಸತ್ಯ. ಸೊ ಹಾಗಾಗಿ ಅವ್ರು ಏನ್ ಚರ್ಚೆ ಮಾಡಿರ್ಬೋದು, ಯಾವ ರಾಜಕೀಯ ವಿದ್ಯಮಾನದ ಬಗ್ಗೆ ಚರ್ಚೆ ಮಾಡಿರಬಹುದು, ಯಾವ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿರಬಹುದು ಅನ್ನುವಂತಹ ಎಲ್ಲ ಪ್ರಶ್ನೆಗಳು, ಕುತೂಹಲಗಳು ಉಟ್ಕೊಂಡಿವೆ. ಮತ್ತೆ ಈ ಇಬ್ರು ಏನೋ ಜೊತೆಗೆ ಬಂದಿರುವಂತಹ ವಿಷಯವನ್ನ ಇಬ್ರು ಕೂಡ ಖಚಿತಪಡಿಸಿದ್ದಾರೆ, ಅಧಿಕೃತವಾಗಿ ಖಚಿತಪಡಿಸಿದ್ದಾರೆ. ಅಫ್ಕೋರ್ಸ್ ಅವರು ಬೇರೆ ಬೇರೆ ವಿಷಯ ಹೇಳಿದ್ದಾರೆ. ಯಡಿಯೂರಪ್ಪ ಅಧಿಕೃತವಾಗಿ ನಾನು ಅಮಿತ್ ಶಾ ಭೇಟಿಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ನಾನು ಕೇಂದ್ರ ಸಂಸ್ಕೃತಿ ಸಚಿವರ ಭೇಟಿಗೋಸ್ಕರ ನಾನು ದೆಹಲಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಬ್ರು ಬೇರೆ ಬೇರೆ ಕಾರಣ ಹೇಳಿದ್ರು ಕೂಡ ಒಂದೇ ವಿಮಾನದಲ್ಲಿ ಬಂದಿದ್ದನ್ನ, ಜೊತೆಗೆ ಪಕ್ಕ ಕೂತ್ಕೊಂಡು ಬಂದದ್ದನ್ನ ಇಬ್ರು ಕೂಡ ಖಚಿತಪಡಿಸಿದ್ದಾರೆ. ಹಾಗಾಗಿ ಸಹಜವಾಗಿ ಕುತೂಹಲ ಉಟ್ಕೊಂಡಿದೆ, ಏನನ್ನ ಚರ್ಚೆ ಮಾಡಿರ್ಬೋದು ಅಂತ. ಮತ್ತೆ ಮೊನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಅವರ ಮೇಲೆ ಇಡಿ ನೋಟಿಸ್ ಕೊಟ್ಟಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಮತ್ತೆ ಇತ್ತೀಚೆಗಂತೂ ಅವ್ರಿಗೆ ಪದೇ ನೋಟಿಸ್ ಕೊಡ್ತಿದೆ ಇಡಿ, ಜೊತೆಗೆ ಐಟಿ ದಾಳಿ ಆಗ್ತಿದೆ. ಮತ್ತೆ ಡಿಕೆ ಶಿವಕುಮಾರ್ ಒಂದಲ್ಲ ಒಂದು ಸ್ಪಷ್ಟೀಕರಣವನ್ನ ಕೊಡ್ಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಅಂದ್ರೆ ಒಂದ್ ರೀತಿಯಲ್ಲಿ ಒಂದು ಜಂಜಡಕ್ಕೆ ಸಿಲುಕ್ಬಿಟ್ಟಿದ್ದಾರೆ. ಹಾಗಾಗಿ ಆ ವಿಷಯ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರ, ಅಂದ್ರೆ ಫಾರ್ ಅ ರಿಲೀಫ್ ಏನಾದರೂ ಚರ್ಚೆ ಮಾಡಿದ್ರ ಅನ್ನುವಂತ ಒಂದು ಕುತೂಹಲ ನಿರ್ಮಾಣ ಆಗಿದೆ. ಅದಲ್ಲದೆ ಇತ್ತೀಚೆಗೆ ರಾಜಕೀಯ ವಿದ್ಯಮಾನಗಳು ಕೂಡ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಿದ್ದಾವೆ. ಇಷ್ಟು ದಿನ ರಮೇಶ್ ಜಾರಕಿಹೊಳಿ ಟೀಮ್ ಏನೋ ಮಾಡ್ಬಿಡುತ್ತೆ, ಸರ್ಕಾರಕ್ಕೆ ಸಂಸ್ಕಾರ ಆಗುತ್ತೆ ಅಂತ ಹೇಳಲಾಗ್ತಿತ್ತು. ಈಗ ನೋಡಿದ್ರೆ ಕಾಂಗ್ರೆಸ್ ಮತ್ತು JDS ದೋಸ್ತಿ ನಡುವೆ ಒಂದು ರೀತಿ ಕುಸ್ತಿ ಆರಂಭ ಆಗಿದೆ. ಹಾಗಾಗಿ ರಾಜಕೀಯ ಅಸ್ಥಿರತೆಯ ಲಾಭ ಪಡ್ಕೊಳ್ಳೋ ವಿಷಯದಲ್ಲಿ ಏನಾದರೂ ಚರ್ಚೆ ಮಾಡಿದ್ರ ಅನ್ನುವಂಥದ್ದು. ಅಂದ್ರೆ ಖಂಡಿತಕ್ಕೂ ಗೊತ್ತಿಲ್ಲ, ಏನೋ ಅವರು ಡಿಕೆ ಶಿವಕುಮಾರ್ ಏನ್ ಹೇಳಿರ್ಬೋದು, ಇವ್ರ ಪ್ರಪೋಸಲ್ ಏನಿರ್ಬೋದು, ಆ ಪ್ರಪೋಸಲ್ಗೆ ಅವರ ಏನೋ ಸ್ಪಂದನೆ ಹೇಗಿರ್ಬೋದು ಅನ್ನುವಂಥ ಸಂಗತಿಗಳು ಇನ್ನಷ್ಟೇ ಖಚಿತ ಆಗಬೇಕು. ಆದ್ರೆ ಸದ್ಯಕ್ಕೆ ಇವರಿಬ್ರು ಒಟ್ಟಾಗಿ ದೆಹಲಿಗೆ ಬಂದಿರುವಂತ ಸಂಗತಿ ಬಹಳ ಕುತೂಹಲವನ್ನ ಮೂಡಿಸಿದೆ ರಾಜ್ಯ ರಾಜಕಾರಣದಲ್ಲಿ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಧರಣೇಶ್.